ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಾನ್ವಿ ಶ್ರೀವಾಸ್ ಅವರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶಾನ್ವಿ ಅವರು ಹುಟ್ಟಿದ್ದು ಡಿಸೆಂಬರ್ 8, 1992ರಲ್ಲಿ. ಪ್ರಸ್ತುತ ಇವರಿಗೆ 33 ವರ್ಷ ವಯಸ್ಸಾಗಿದೆ. ಇವರು ಜನಿಸಿದ್ದು ಬಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ. ಇವರ ಎಜುಕೇಶನ್ ಅಂತ ನೋಡೋದಾದ್ರೆ ಬಿಕಾಮ್ ನ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಶಾನ್ವಿ ಅವರ ಹೈಟ್ ಬಂದು 5.8. ಇವರು ಮೊದಲು ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದು ಕೂಡ 2012ರಲ್ಲಿ ತೆರೆಕಂಡಂತಹ ಲವ್ಲಿ ಚಿತ್ರದ ಮೂಲಕ ಇವರು ತಮ್ಮ ಸಿನಿಮಾ ಪಯಣವನ್ನು ಆರಂಭಿಸಿದರು. ಆನಂತರ ಅಡ್ಡಾ ಮತ್ತು ರಾಮ್ ಗೋಪಾಲ್ ವರ್ಮಾ ಅವರ ಕೌರಿ ಚಿತ್ರಗಳಲ್ಲಿ ಇವರು ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. 2014ರಲ್ಲಿ ಹಾರರ್ ಕಾಮಿಡಿ ಚಿತ್ರ ಆದಂತಹ ಚಂದ್ರಲೇಖ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದಾರೆ. ಈ ಒಂದು ಸಿನಿಮಾ ಅವರಿಗೆ ತುಂಬ ದೊಡ್ಡ ಯಶಸ್ಸನ್ನೇ ತಂದುಕೊಡ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಮಾಡಿರುವಂತಹ ಮಾಸ್ಟರ್ ಪೀಸ್ ಗಣೇಶ್ ಅವ್ರ ಜೊತೆ ಸುಂದರಾಂಗ ಜಾಣ, ಶಿವರಾಜ್ ಕುಮಾರ್, ಶ್ರೀಮುರಳಿ ಇನ್ನೂ ಮುಂತಾದ ನಟರ ಜೊತೆ ಇವರು ನಟಿಸಿದ್ದಾರೆ. ಹಾಗೆಯೇ ಶ್ರೀಮುರಳಿ ಅವರ ಮಫ್ತಿ ಚಿತ್ರ ಕೂಡ ತುಂಬಾ ದೊಡ್ಡ ಯಶಸ್ಸನ್ನು ತಂದುಕೊಡ್ತು ನಮ್ಮ ಶಾನ್ವಿ ಅವ್ರಿಗೆ. ಹಾಗೆ ದರ್ಶನ್ ಅವ್ರ ಜೊತೆ ತಾರಕ್ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ರಕ್ಷಿತ್ ಶೆಟ್ಟಿ ಅವರ ಅಭಿನಯದ ಫ್ಯಾನ್ ಇಂಡಿಯಾ ಸಿನಿಮಾ ಆದಂತಹ ಅವನೇ ಶ್ರೀಮನ್ ನಾರಾಯಣ ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡರು ಅಂತಲೇ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಇವರ ಒಂದು ಆ್ಯಕ್ಟಿಂಗ್ ನೋಡಿ ತುಂಬಾ ಜನಗಳು ಇವರ ಜೋಡಿ ಸೂಪರ್ ಅಂತಲೇ ಹೇಳಿದರು. ಯಾಕೆ ಅಂದರೆ ಇವರ ಕಾಂಬಿನೇಷನ್ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಮೂವಿ ಇವ್ರಿಗೆ ಹೆಚ್ಚಿನ ಯಶಸ್ಸಿನ ಜೊತೆಗೆ ಬಾಕ್ಸ್ ಆಫೀಸ್ ಕೂಡ ಲೂಟಿ ಮಾಡಿತ್ತು ಅಂತಲೇ ಹೇಳ್ಬೋದು. ಚಂದ್ರಲೇಖ ಮೂವಿ ಅಂತೂ ಈಗಲೂ ಕೂಡ ಮರೆಯೋಕ್ಕಾಗಲ್ಲ. ಇದು ಚಿರಂಜೀವಿ ಅವ್ರ ಜೊತೆ ಮಾಡಿದಂತಹ ಮೂವಿ. ಹಾಗೆ ಯಶ್ ಅವ್ರ ಜೊತೆ ಮಾಸ್ಟರ್ ಪೀಸ್. ನೆಕ್ಸ್ಟು ನೋಡೋದಾದರೆ ಬಾಗ್ ಅಂತ ಒಂದು ಮೂವಿಲಿ ಕೂಡ ಇವರು ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸಾಹೇಬ ಅನ್ನೋ ಮೂವಿಲಿ ರವಿಚಂದ್ರನ್ ಅವರ ಮಗನ ಜೊತೆ ಇವರು ನಟಿಸಿದ್ದಾರೆ. ಸಾಹೇಬ ಅನ್ನೋ ಮೂವಿ ಕೂಡ ಇವ್ರಿಗೆ ತುಂಬಾ ಯಶಸ್ಸನ್ನು ತಂದುಕೊಡ್ತು. ಹಾಗೆ ಗಣೇಶ್ ಅವ್ರ ಜೊತೆ ನೋಡೋದಾದರೆ ಸುಂದರಾಂಗ ಜಾಣದಲ್ಲೂ ಕೂಡ ಇವರ ಆ್ಯಕ್ಟಿಂಗ್ನ ನೋಡ್ಬೋದು. ಕಸ್ತೂರಿ ಮಹಲಲ್ಲಿ ಇವರು ಹೀರೋಯಿನ್ ಓರಿಯೆಂಟೆಡ್ ಮೂವಿಲಿ ಮೊದಲು ಆ್ಯಕ್ಟ್ ಮಾಡ್ತಾರೆ. ಶಾನ್ವಿ ಅವ್ರಿಗೆ ಬಂದಿರುವಂತಹ ಅವಾರ್ಡ್ಗಳು ನೋಡೋದಾದರೆ ಮಾಸ್ಟರ್ ಪೀಸ್ ಮೂವಿಗಾಗಿ ಇವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಸೈಮಾ ಪ್ರಶಸ್ತಿ ಕೂಡ ಇವರು ತಾರಕ್ ಮೂವಿಯಿಂದ ದೋಚಿಕೊಂಡ್ರು ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಇವರು ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿನ ತಗೊಳ್ತಾರೆ ನಮ್ಮ ಶಾನ್ವಿ ಅವರು. ಹಾಗೆ ಶಾನ್ವಿ ಅವರು ಈಗಲೂ ಕೂಡ ಸಿಂಗಲ್ ಆಗೇ ಇದ್ದಾರೆ. ಇವರು ಹೆಚ್ಚಿನ ಮೂವಿಗಳನ್ನ ಕನ್ನಡದಲ್ಲೇ ಮಾಡಿರೋವಂಥದ್ದು. ಈಗ ಸದ್ಯಕ್ಕೆ ತೆಲುಗು ಇಂಡಸ್ಟ್ರಿಯಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ಮ ಶಾನ್ವಿ ಅವರು. ಶಾನ್ವಿ ಅವ್ರ ಬಗ್ಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮಗೆ ಶಾನ್ವಿ ಶ್ರೀವಾಸ್ತವ್ ಅವರ ಯಾವ ಒಂದು ಮೂವಿ ಇಷ್ಟ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.